ನಮ್ಮ ದೇಶದಲ್ಲಿ ಅತ್ಯಂತ ಶಕ್ತಿಶಾಲಿ ಪವರ್ಫುಲ್ ಜಾಬ್ಸ್ ಅಂದ್ರೆ ಅದು ಸರ್ಕಾರಿ ಹುದ್ದೆಗಳು. ಈ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಲಿಕ್ಕೆ ನೀವು ನಿಮ್ಮ ಡಿಗ್ರಿ ಆಗುವ ತನಕ ವೇಟ್ ಮಾಡಬೇಕಂತ ಇಲ್ಲ. ಟ್ರೈನಿಂಗ್ ಅನ್ನ ಇದೀಗ ನೀವು 8ನೇ ಕ್ಲಾಸ್ನಿಂದಲೇ ಸ್ಟಾರ್ಟ್ ಮಾಡಬಹುದು. ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ಯಾಕೆ ಅಷ್ಟೊಂದು IAS IPS ಆಫೀಸರ್ ಪಾಸ್ ಆಗಿ ಬರ್ತಾರೆ ಅಂದ್ರೆ ಅವರ ಟ್ರೈನಿಂಗ್ 8ನೇ ಕ್ಲಾಸ್ನಿಂದಲೇ ಶುರುವಾಗ್ತದೆ. ಇದೀಗ ನಮ್ಮ ಮಂಗಳೂರಲ್ಲಿ ಮ್ಯಾಂಗ್ಳೂರ್ IAS ಸಂಸ್ಥೆಯು 8ನೇ ಕ್ಲಾಸ್ನಿಂದಲೇ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಮಂಗಳೂರಿನ ನಂತೂರ್ನಲ್ಲಿರುವಂತಹ ಸಂದೇಶ ಪ್ರತಿಷ್ಠಾನದಲ್ಲಿ ಟ್ರೈನಿಂಗ್ ಸೆಂಟರ್ ಉದ್ಘಾಟನೆಯಾಗಿದೆ. ಡಿಗ್ರಿ ಆದವರು ಕೂಡ ಬರಬಹುದು. ಯಾರಿಗೆಲ್ಲ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಕ್ಕೆ ಬಯಕೆ ಇದೆ, ಅಥವಾ ನಿಮ್ಮಲ್ಲಿ ಯಾರಿಗಾದ್ರೂ ಫಾರೆಸ್ಟ್ ಗಾರ್ಡ್ ಆಗಿರಬೇಕು, ಅಥವಾ ಫಾರೆನ್ಸಿಕ್ ಸೈನ್ಸ್ ಕಲಿಯಬೇಕು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಬಕಾರಿ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆಗಬೇಕು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕಾದ್ರೆ, ಅಷ್ಟು ಮಾತ್ರ ಅಲ್ಲದೆ ಅಕ್ಟೋಬರ್ ನಿಂದ UPSC ಎಕ್ಸಾಮ್, ಸ್ಟೇಟ್ ಗವರ್ಮೆಂಟ್ ನ ಬೇರೆ ಬೇರೆ ಎಕ್ಸಾಮ್ ಗಳಿಗೆ ಟ್ರೈನಿಂಗ್ ನೀಡ್ತಾ ಇದ್ದಾರೆ. ಈ ಸಮಾಜದ ಅತ್ಯಂತ ಕಟ್ಟ ಕಡೆಯ ಜನರಿಗೂ ಕೂಡ ನ್ಯಾಯ ದೊರೆಯಬೇಕು ಮತ್ತು ಅವರನ್ನ ಕೂಡ ಉನ್ನತಿಗೆ ಏರಿಸಬೇಕು ಎಂಬ ಮನಸ್ಸು ನಮ್ಮಲ್ಲಿದ್ರೆ ಅದಕ್ಕೆ ಸೂಕ್ತವಾದಂತಹ ಒಂದೇ ಒಂದು ಪ್ಲೇಸ್ ಎಂದ್ರೆ ಸರ್ಕಾರಿ ಹುದ್ದೆಗಳನ್ನ ಅಲಂಕರಿಸುವುದು. ನಿಮ್ಮ ಸ್ಕ್ರೀನ್ ಅಲ್ಲಿ ಇರುವಂತಹ ನಂಬರ್ ಅನ್ನ ನೋಡಿ ಯಾವ ಸರ್ಕಾರಿ ಹುದ್ದೆಗೆ ನಿಮಗೆ ಹೋಗಬೇಕು ಅದರ ಬಗ್ಗೆ ಅವರ ಹತ್ರ ಎನ್ಕ್ವೈರ್ ಮಾಡಿ ಈಗಲೇ ಟ್ರೈನಿಂಗ್ ಪಡ್ಕೊಳ್ಳಿ. ಇದು ಫುಲ್ ಟೈಮ್ ಕೋರ್ಸ್ ಅಲ್ಲ. ನಿಮ್ಮ ಫ್ರೀ ಸಮಯದಲ್ಲಿ ಈ ಕೋರ್ಸ್ ಅನ್ನ ನೀವು ಫಾಲೋ ಮಾಡಬಹುದು.